ಜೊತೆಗೆ ಸೈಪ್ರಸ್ ಮೇಲೆ ದಾಳಿ ಮಾಡಿ ಇರಾನ್ ತಪ್ಪು ಮಾಡಿಬಿಡ್ತಾ ಅನ್ನುವಂತಹ ಚರ್ಚೆ ಈಗ ಜಾಗತಿಕವಾಗಿ ಶುರುವಾಗಿದೆ. ಯುದ್ಧಕ್ಕೆ ಯುರೋಪಿಯನ್ ದೇಶಗಳು ಕೂಡ ಎಂಟ್ರಿ ಆಗ್ತಾವ. ಆ ಮೂಲಕ ಸೀಮಿತ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಯುದ್ಧ ಜಾಗತಿಕವಾಗಿ ಹರಡಿ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬಿಡುತ್ತಾ. ಸೈಪ್ರಸ್ನ ಅಕ್ರೋಟಿರಿಯಾ ಬ್ರಿಟಿಷ್ ವಾಯುನೆಲೆಯ ಮೇಲೆ ಇರಾನ್ ನಿರ್ಮಿತ ಶಾಹೇದ್ ಡ್ರೋನ್ನ ಮೂಲಕ ಅಟ್ಯಾಕ್ ಮಾಡಲಾಗಿದೆ. ಇದು ಯುರೋಪಿಯನ್ ಭೂಭಾಗದ ಮೇಲೆ ನಡೆದಿರುವಂತಹ ಮೊದಲ ದಾಳಿ. ಸೈಪ್ರಸ್ನ ರಕ್ಷಣೆಗೆ ಈಗ ಯುರೋಪಿಯನ್ ರಾಷ್ಟ್ರಗಳು ಒಗ್ಗೂಡಿದ್ದಾವೆ. ಇರಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾವೆ. ಸೈಪ್ರಸ್ ಅನ್ನುವಂಥದ್ದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಇರುವಂತಹ ಒಂದು ಐಲ್ಯಾಂಡ್, ಒಂದು ದ್ವೀಪ ರಾಷ್ಟ್ರ. ಆ ದ್ವೀಪ ರಾಷ್ಟ್ರದಲ್ಲಿ ಇಂಗ್ಲೆಂಡ್ನ RAF ಪಡೆ ಇದೆ, ಅಂದ್ರೆ ರಾಯಲ್ ಏರ್ ಫೋರ್ಸ್. ಇಂಗ್ಲೆಂಡ್ನ ಯುಕೆಯ ವಾಯುಸೇನೆಯದು, ಆ ವಾಯುಸೇನೆಯ ಬೇಸ್ ಸೈಪ್ರಸ್ನಲ್ಲಿದೆ. ಸೈಪ್ರಸ್ನ ಇರಾನ್ ಯಾಕೆ ಅಟ್ಯಾಕ್ ಮಾಡ್ತು ಅಂತಂದ್ರೆ, ಸೈಪ್ರಸ್ನಲ್ಲಿರುವಂತಹ ರಾಯಲ್ ಏರ್ ಫೋರ್ಸ್ ಏನಿದೆ, ಇಂಗ್ಲೆಂಡ್ನ ಅವರ ವಾಯುನೆಲೆ ಏನಿದೆ, ಆ ವಾಯುನೆಲೆಯನ್ನ ಅಮೆರಿಕಾಗೆ ಬಳಸಿಕೊಳ್ಳೋದಕ್ಕೆ ಬ್ರಿಟಿಷರು ಅವಕಾಶವನ್ನ ಮಾಡಿಕೊಟ್ರು. ಇರಾನ್ನ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಡಿಫೆನ್ಸಿವ್ ಅಟ್ಯಾಕ್ಗೆ ಅಮೆರಿಕಾಗೆ ನಮ್ಮ ವಾಯುನೆಲೆಯನ್ನ ನೀವು ಬಳಸ್ಕೊಳ್ಳಿ ಅಂತ ಹೇಳಿ ಬ್ರಿಟಿಷರು ಅವಕಾಶವನ್ನ ಮಾಡಿಕೊಟ್ರು. ಹಾಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಇರಾನ್ ಕೊಲ್ಲಿ ರಾಷ್ಟ್ರಗಳ ಮೇಲೆ ಮಾತ್ರ ಅಟ್ಯಾಕ್ ಅನ್ನ ಮಾಡಲಿಲ್ಲ, ಅದರ ಜೊತೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇರುವಂತಹ ಈ ಸೈಪ್ರಸ್ನಲ್ಲಿರುವಂತಹ ಅಕ್ರೋಟಿರಿ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಬ್ರಿಟಿಷರ ಏರ್ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ದಾಳಿಯನ್ನ ಮಾಡಿದ್ದು ಯಾವುದರ ಮೂಲಕ? ಶಾಹೇದ್ 136 ಅನ್ನುವಂಥ ಅವರ ಕಾಮಿಕಾಜೆ ಡ್ರೋನ್ ಏನಿದೆ, ಆ ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡಲಾಗಿದೆ. ಆ ಡ್ರೋನ್ ಸುಮಾರು 1650 ಕಿಲೋಮೀಟರ್ಗೂ ಅಧಿಕ ದೂರ ಸಾಗಿ ಸೈಪ್ರಸ್ನಲ್ಲಿರುವಂತಹ ಬ್ರಿಟಿಷರ ಏರ್ ಬೇಸ್ನ ಧ್ವಂಸ ಮಾಡುವಂತಹ ಕೆಲಸ ಮಾಡಿದೆ. ಹಾಗೆ ಧ್ವಂಸ ಮಾಡ್ತಾ ಇದ್ದ ಹಾಗೆ, ಅದರ ಮೇಲೆ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿಲ್ಲ. ಆದರೆ ಆಗಿರುವಂತಹ ಡ್ಯಾಮೇಜ್ನಿಂದ ಸೈಪ್ರಸ್ ಶಾಕ್ಗೆ ಒಳಗಾಗಿದೆ. ಅದು ಬ್ರಿಟಿಷರ ವಾಯುನೆಲೆಯಾಗಿರುವಂತಹ ಕಾರಣಕ್ಕಾಗಿ ಎಲ್ಲ ಯುರೋಪಿಯನ್ ಒಕ್ಕೂಟಗಳು ಕೂಡ ಈಗ ಅದರ ಜೊತೆ ಕೈ ಜೋಡಿಸಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಫ್ರಾನ್ಸ್ ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಒಗ್ಗೂಡಿ ಸೈಪ್ರಸ್ನ ರಕ್ಷಣೆಗೆ ಮುಂದಾಗಿದ್ದಾವೆ. ಯಾವ ರೀತಿ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ? ಬ್ರಿಟನ್ ಡ್ರೋನ್ ತಡೆಗಟ್ಟೋಕೆ HMS ಡ್ರ್ಯಾಗನ್ ಯುದ್ಧ ನೌಕೆಯನ್ನ ಸದ್ಯ ಅಖಾಡಕ್ಕಿಳಿಸುವಂತಹ ಕೆಲಸವನ್ನ ಮಾಡಿದೆ. ಮಾರ್ಟ್ಲೆಸ್ ಕ್ಷಿಪಣಿಯನ್ನ ಹೊತ್ತಂತಹ 2 ವೈಲ್ಡ್ ಕ್ಯಾಟ್ ಹೆಲಿಕಾಪ್ಟರ್ಗಳನ್ನ ಸದ್ಯ ಬ್ರಿಟನ್ ಈ ಸೈಪ್ರಸ್ನಲ್ಲಿ ರಕ್ಷಣೆಗಾಗಿ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಜೊತೆಗೆ ಫ್ರಾನ್ಸ್ ಕೂಡ ಬ್ರಿಟನ್ಗೆ ಸಾಥನ್ನ ಕೊಟ್ಟಿದೆ. ಲಾಗ್ವೆಡಾಕ್ ಯುದ್ಧ ನೌಕೆಗಳನ್ನ ಸೈಪ್ರಸ್ ರಕ್ಷಣೆಗೆ ಕಳುಹಿಸುವಂತಹ ಕೆಲಸವನ್ನ ಫ್ರಾನ್ಸ್ ಮಾಡಿದೆ. ಅತ್ಯಾಧುನಿಕ ಆಂಟಿ ಡ್ರೋನ್ ಸಿಸ್ಟಮ್ನೂ ಕೂಡ ನೆರವಿಗೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದೆ. ಜೊತೆಗೆ ಗ್ರೀಸ್ ಕೂಡ ಬ್ರಿಟನ್ನ ಸಹಾಯಕ್ಕೆ ಬಂದಿದೆ. ಸೈಪ್ರಸ್ನ ರಕ್ಷಣೆಗೆ ಗ್ರೀಸ್ನ 4 F-16 ಯುದ್ಧ ವಿಮಾನಗಳು ಎಂಟ್ರಿಯಾಗಿದ್ದಾವೆ. 2 ಯುದ್ಧ ನೌಕೆಗಳನ್ನ ಕಳುಹಿಸುವುದಾಗಿ ಗ್ರೀಸ್ನಿಂದ ಕೂಡ ಭರವಸೆ ಸಿಕ್ಕಿದೆ. ಈ ಸೈಪ್ರಸ್ನಲ್ಲಿರುವಂತಹ ಅಕ್ರೋಟಿರಿ ಅನ್ನುವಂತಹ ಈ ಜಾಗ ಏನಿದೆ, ಬ್ರಿಟನ್ನ ಏರ್ ಬೇಸ್ ಇರುವಂತಹ ಜಾಗ, ಇದು ಇರಾನ್ನಿಂದ ಸುಮಾರು 1650 ಕಿಲೋಮೀಟರ್ ದೂರದಲ್ಲಿದೆ. ಆ ಜಾಗವನ್ನ ಅಟ್ಯಾಕ್ ಮಾಡೋಕೆ ಇರಾನ್ ಬಳಕೆ ಮಾಡಿದ್ದು ಶಾಹೇದ್ 136 ಕಾಮಿಕಾಜೆ ಡ್ರೋನ್. ಈ ಕಾಮಿಕಾಜೆ ಡ್ರೋನ್ನ ಕೆಪಾಸಿಟಿ ಏನು ಅಂದ್ರೆ 1300ರಿಂದ 2500 ಕಿಲೋಮೀಟರ್ ದೂರಕ್ಕೆ ಸಾಗಿ ಶತ್ರುವಿನ ಆ ಜಾಗ ಏನಿದೆ, ಆ ಜಾಗವನ್ನ, ಆ ಟಾರ್ಗೆಟ್ನ ಧ್ವಂಸ ಮಾಡುವಂತಹ ಕೆಪಾಸಿಟಿಯನ್ನ ಇರಾನ್ನ ಈ ಶಾಹೇದ್ 136 ಕಾಮಿಕಾಜೆ ಡ್ರೋನ್ ಹೊಂದಿದೆ. ಅದನ್ನೇ ಬಳಕೆ ಮಾಡಿರೋದು ಇರಾನ್ ಸೈಪ್ರಸ್ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ. ಹೀಗಾಗಿ ಸೈಪ್ರಸ್ನ ರಕ್ಷಣೆಗಾಗಿ ಈಗ ಯುರೋಪಿಯನ್ ರಾಷ್ಟ್ರಗಳೆಲ್ಲವೂ ಕೂಡ ಒಗ್ಗೂಡಿದ್ದು ಜಾಗತಿಕವಾಗಿ ಈ ಯುದ್ಧ ಹರಡಿ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.